ಏನು ಇಷ್ಟು ಒಳ್ಳೆ ರೋಡ್ ಕ್ಲಿಯರೆನ್ಸ್ ಇದೆ, ಇಷ್ಟು ಒಳ್ಳೆ ಥ್ರೋ ಇದೆ, ಯಾವ್ದಾಗಿರ್ಬೋದಪ್ಪ ಇದು ಅಂತ ಕ್ವೆಶನ್ ಮಾರ್ಕ್ ಇದ್ರೆ ಆನ್ಸರ್ ಇದೆ ಇಲ್ಲಿ ನೋಡಿ. ಈ ಕಾರಲ್ಲಿ ಆಗ್ತಿರೋದು W5 W7. ಇವತ್ತು RS ಕಾರ್ ಮಾಡಿಫೈಸ್ ಇಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ 7 ಕಾರಿಗೆ ಮೀನ್ಸ್ 7 ಕಾರ್ಸಿಗೆ W7 ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಹಾಗಾಗಿ ಏನು ಇನ್ಸ್ಟಾಲ್ ಮಾಡ್ತಿಲ್ಲ, W7 ಇನ್ಸ್ಟಾಲ್ ಮಾಡುವಾಗ ಪ್ರತಿಯೊಂದು ಪ್ರೊಸೀಜರ್ ಇದೆ. ಬಂಪರ್ ಡೌನ್ ಮಾಡಿ, ಫ್ಯಾಬ್ರಿಕೇಶನ್ ಮಾಡಿ, ಪೇಂಟಿಂಗ್ ಮಾಡಿ, ಮೆಷರ್ಮೆಂಟ್ ಮಾಡಿ, ಮತ್ತೆ ಅಲೈನ್ಮೆಂಟ್ ಮಾಡಿ, ಬಂಪರ್ ರೀಫಿಟ್ಟಿಂಗ್ ಮಾಡಿ ಕಳಿಸ್ತೇವೆ. ಬಂಪರ್ ರೀಫಿಟ್ಟಿಂಗ್ ಮಾಡುವಾಗನು ಯಾವುದೇ ರೀತಿ ನಿಮಗೆ ಇದರಲ್ಲಿ ಎಡ್ಜಸ್ ಅಲ್ಲಿ ಗ್ಯಾಪ್ ಬರೋದಾಗೆ ಕಂಪ್ಲೀಟ್ ಬಿಫೋರ್ ರಿಮೂವ್ ಮಾಡುವಾಗ ಯಾವ ರೀತಿ ಇತ್ತು ಅದೇ ರೀತಿ ಮಾಡ್ತಿದ್ದೀವಿ. ಸೊ ಇವತ್ತು RS ಕಾರ್ ಮಾಡಿಫೈಸ್ ಅಲ್ಲಿ ಟಾಟಾ ನೆಕ್ಸಾನ್ ಇದೆ, ವೆನ್ಯೂ ಇದೆ, ಹೈಡರ್ ಇದೆ, ಗ್ಲಾಸ್ಟರ್ ಇದೆ, ಫಾರ್ಚುನರ್ ಇದೆ. ಈ ತರ ನಂಬರ್ 7 ವೆಹಿಕಲ್ಸ್ RS ಕಾರ್ ಮಾಡಿಫೈಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದು ಕಾರ್ಸ್ ಇದೆ. ಮಾಡಿರೋದು ಓಜಮ್ ಬ್ರ್ಯಾಂಡ್ ಇದು W7. ಈಗ ಗೊತ್ತಾಯ್ತಲ್ಲ ಇಷ್ಟು ಥ್ರೋ ಯಾವ್ದ್ರಿಂದ ಬಂದಿರೋದು ಅಂತ ಹೇಳಿ. ಸೊ ನಿಮ್ ಕಾರಿಗೂ ಮಾಡ್ಬೇಕಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ಗೆ.